ಸಮರ್ಪಕ ಮಳೆಯಾಗದ ಕಾರಣ ಮುಂಗಾರು ಬೆಳೆಗಳು ಸಂಪೂರ್ಣ ಹಾನಿಗೊಳಗಾಗಿದ್ದು, ರಾಯಚೂರು ಜಿಲ್ಲೆಯನ್ನು ತಕ್ಷಣ ಬರಪೀಡಿತ ಪ್ರದೇಶವೆಂದು ಘೋಷಿಸಿ ರೈತರಿಗೆ ವಿಶೇಷ ಪರಿಹಾರ ನೀಡಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾ ಘಟಕ ಒತ್ತಾಯಿಸಿದೆ. ನಗರದಲ್ಲಿ ಸೋಮವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಯಚೂರು ಜಿಲ್ಲಾಧ್ಯಕ್ಷ ನರಸಿಂಹನಾಯಕ ಕಮಲಪೂರು, ಮಳೆ ಕೊರತೆಯಿಂದ ನವಣೆ, ರಾಗಿ, ಹೆಸರು, ಅಲಸಂದೆ, ಉದ್ದು, ಎಳ್ಳು ಸೇರಿದಂತೆ ಮುಂಗಾರು ಹಂಗಾಮಿನ ಸಿರಿಧಾನ್ಯ ಬೆಳೆಗಳು ಒಣಗಿ ರೈತರು ಭಾರಿ ನಷ್ಟ ಅನುಭವಿಸುತ್ತಿದ್ದಾರೆ. ಸರ್ಕಾರ ರೈತರ ಸಂಕಷ್ಟವನ್ನು ಗಂಭೀರವಾಗಿ ಪರಿಗಣಿಸಿ ತಕ್ಷಣ ನೆರವಿಗೆ ಧಾವಿಸಬೇಕೆಂದು ಆಗ್ರಹಿಸಿದರು. ದೀರ್ಘಾವಧಿ ಬೆಳೆಗಳನ್ನು ಉಳಿಸಿಕೊಳ್ಳಲು ರೈತರು ಹರಸಾಹಸ ಪಡುತ್ತಿದ್ದು, ಡಿಎಪಿ ಹಾಗೂ ಕಾಂಪ್ಲೆಕ್ಸ್ ಸೇರಿದಂತೆ ಅಗತ್ಯ ರಸಗೊಬ್ಬರದ ಕೊರತೆ ಎದುರಾಗಿದೆ. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ಮೂಲಕ ಸಾಕಷ್ಟು ರಸಗೊಬ್ಬರವನ್ನು ವಿತರಿಸಬೇಕೆಂದು ಅವರು ಒತ್ತಾಯಿಸಿದರು. ಆದರೂ ಸರ್ಕಾರವು ಕಣ್ಣು ಮುಚ್ಚಿ ಕುಳಿತಿರುವುದನ್ನು ಖಂಡಿಸಲಾಗಿದೆ. ಮಳೆ ಬಾರದೆ ಮುಂಗಾರು ಹಂಗಾಮಿನಲ್ಲಿ ಬಿತ್ತಿದ ಸಿರಿಧಾನ್ಯಗಳು ನವಣೆ, ರಾಗಿ, ಹೆಸರು, ಅಲಸಂದಿ, ಉದ್ದು, ಎಳ್ಳು ಸೇರಿದಂತೆ ತೋಟಗಾರಿಕೆ ಮತ್ತು ಎಣ್ಣೆಕಾಳಿನ ಅಲ್ಪಾವಧಿ ಬೆಳೆಗಳು ಈಗಾಗಲೇ ಸಂಪೂರ್ಣ ಹಾಳಾಗಿರುತ್ತದೆ. ಆದರೆ ಸರ್ಕಾರ ಯಾವುದೇ ಕ್ರಮಕ್ಕೆ ಮುಂದಾಗದೆ ನಿರ್ಲಕ್ಷ್ಯ ವಹಿಸಿದೆ. ರೈತರು ಬೆಳೆದ ದೀರ್ಘಾವಧಿ ಬೆಳೆಗಳನ್ನು ರಕ್ಷಿಸಲು ಹರಸಾಹಸ ಪಡುತ್ತಿದ್ದಾರೆ. ಆದರೆ ಸರ್ಕಾರವು ಅಗತ್ಯ ರಸಗೊಬ್ಬರಗಳನ್ನು ಒದಗಿಸುವಲ್ಲಿ ನಿರ್ಲಕ್ಷ್ಯ ವಹಿಸಿರುವುದನ್ನು ಖಂಡಿಸಲಾಗಿದೆ ಮತ್ತು ಕಾಂಪ್ಲೆಕ್ಸ್, ಡಿಎಪಿ ಸೇರಿದಂತೆ ವಿವಿಧ ಪ್ರಕಾರದ ರಸಗೊಬ್ಬರಗಳನ್ನು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳಿಗೆ ಬಿಡುಗಡೆ ಮಾಡಿ ಸಂಘಗಳ ಮೂಲಕ ರಸಗೊಬ್ಬರ ಒದಗಿಸಬೇಕು. ರೈತರಿಗೆ ಕೃಷಿಯಲ್ಲಿ ಮಾಹಿತಿ ನೀಡುವುದಕ್ಕಾಗಿ ಗ್ರಾಮ ಪಂಚಾಯಿತಿಗೆ ಒಬ್ಬರಂತೆ ಕೃಷಿ ಸಹಾಯಕರನ್ನು ನೇಮಿಸಬೇಕು. ಕೃಷಿ ಅಧಿಕಾರಿ ಮತ್ತು ಸಹಾಯಕ ಕೃಷಿ ಅಧಿಕಾರಿಗಳ ನೇಮಕಾತಿಯಲ್ಲಿ ಪ್ರಸಕ್ತ ವರ್ಷ ಹೊಸದಾಗಿ ಖಾಸಗಿ ಕಾಲೇಜುಗಳಲ್ಲಿ ಕೃಷಿ ಪದವಿ ಪಡೆದವರಿಗೆ ಅರ್ಜಿ ಸಲ್ಲಿಸಲು ರಾಜ್ಯ ಸರ್ಕಾರ ಅವಕಾಶ ನೀಡಿರುವುದರಿಂದ ಈ ಖಾಸಗೀಕರಣವನ್ನು ಸಂಘವು ಖಂಡಿಸುತ್ತದೆ. ಸಾಮಾನ್ಯ ಪ್ರವೇಶ ಪರೀಕ್ಷೆ KCET ಯನ್ನು ಬರೆದು ಇದರಲ್ಲಿ ಹೆಚ್ಚು ಅಂಕ ಪಡೆದು ಸರ್ಕಾರಿ ಅಧೀನದ ಕೃಷಿ ತೋಟಗಾರಿಕೆ ವಿಶ್ವವಿದ್ಯಾಲಯಗಳಲ್ಲಿ ಕೃಷಿ ಪದವಿ ಪಡೆದುಕೊಂಡು ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡಲಾಗಿದೆ. ಆದ ಕಾರಣ ಹಿಂದಿನ ಪದ್ಧತಿಯಂತೆ ಸರ್ಕಾರ ಅಧೀನ ವಿದ್ಯಾಲಯಗಳಲ್ಲಿ ಅಭ್ಯಾಸ ಮಾಡಿ ಪದವಿ ಪಡೆದುಕೊಂಡ ಅಭ್ಯರ್ಥಿಗಳಿಗೆ ಅವಕಾಶ ನೀಡಬೇಕು. ವಿದ್ಯಾರ್ಥಿಗಳ ಬೇಡಿಕೆಗೆ ರಾಯಚೂರಿನಲ್ಲಿ ದೇವರಾಜು ಅರಸು ವಿಶೇಷ ವರ್ಗ ಯೋಜನೆ ಅಡಿ ಅರ್ಜಿ ಸಲ್ಲಿಸಿರುವ ಫಲಾನುಭವಿಗಳಿಗೆ ನಿವೇಶನ ಮಂಜೂರು ಮಾಡುವಂತೆ ಆಗ್ರಹಿಸಿ ರಾಯಚೂರು ಸ್ಲಂ ನಿವಾಸಿಗಳ ಕ್ರಿಯಾವೇದಿಕೆ ಜಿಲ್ಲಾ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿತು. ನಗರದಲ್ಲಿ ಸ್ವಂತ ನಿವೇಶನವಿಲ್ಲದೆ ಬಾಡಿಗೆ ಮನೆ, ಬೀದಿ ಬದಿ ಹಾಗೂ ಟೆಂಟ್ಗಳಲ್ಲಿ ಜೀವನ ಸಾಗಿಸುತ್ತಿರುವ ಸಾವಿರಾರು ಕುಟುಂಬಗಳಿಗೆ ದೇವರಾಜು ಅರಸು ವಿಶೇಷ ವರ್ಗ ಯೋಜನೆ ಅಡಿ ನಿವೇಶನ ನೀಡಬೇಕಿತ್ತು. ಆದರೆ ಸುಮಾರು 4 ವರ್ಷಗಳ ಹಿಂದೆ ಅರ್ಜಿ ಸಲ್ಲಿಸಿದ 1663 ಫಲಾನುಭವಿಗಳಿಗೆ ಇದುವರೆಗೂ ನಿವೇಶನ ಮಂಜೂರಾಗಿಲ್ಲ ಎಂದು ವೇದಿಕೆ ಆರೋಪಿಸಿದೆ. ಯೋಜನೆಯ ನಿಯಮದಂತೆ ಜಿಲ್ಲಾ ಅಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಪ್ರತಿ ತಿಂಗಳು ಸಮಿತಿ ಸಭೆ ನಡೆಸಬೇಕಾಗಿದ್ದರೂ ಯಾವುದೇ ಸಭೆ ನಡೆಸಿಲ್ಲ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ಮಹಾನಗರ ಪಾಲಿಕೆ ಅಧಿಕಾರಿಗಳು ಈಗಾಗಲೇ ಫಲಾನುಭವಿಗಳ ಮನೆಗೆ ತೆರಳಿ ಪರಿಶೀಲನೆ ನಡೆಸಿ ವರದಿ ಸಲ್ಲಿಸಿದರು. ಸರ್ಕಾರದ ಅಥವಾ ಖಾಸಗಿ ಭೂಮಿಯನ್ನು ಗುರುತಿಸಿ ನಿವೇಶನ ಮಂಜೂರು ಮಾಡುವಲ್ಲಿ ಜಿಲ್ಲಾ ಆಡಳಿತ ವಿಳಂಬ ಮಾಡುತ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಶೀಘ್ರವೇ ಭೂಮಿ ಗುರುತಿಸಿ ಎಲ್ಲ ಅರ್ಹ 1663 ಫಲಾನುಭವಿಗಳಿಗೆ ನಿವೇಶನ ಮಂಜೂರು ಮಾಡಬೇಕೆಂದು ಒತ್ತಾಯಿಸಿ ಜಿಲ್ಲಾ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ದೇವರಾಜ ಅರಸು ವಿಶೇಷ ವರ್ಗ ಯೋಜನೆ ನಿವೇಶನಕ್ಕಾಗಿ 1663 ಅರ್ಜಿ ಸಲ್ಲಿಸಿ ಫಲಾನುಭವಿಗಳಿಗೆ ಸರ್ಕಾರಿ ಅಥವಾ ಖಾಸಗಿ ಭೂಮಿ ಗುರುತಿಸಿ ಶೀಘ್ರದಲ್ಲಿ ನಿವೇಶನ ಮಂಜೂರು ಮಾಡಬೇಕೆಂದು ಆಗಿ ಸರ ಈಗ ಅಪ್ಲಿಕೇಶನ್ನು ವೆರಿಫಿಕೇಶನ್ ಆಗಿರುತ್ತೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮತ್ತು ಬಿಲ್ ಕಲೆಕ್ಟರ್ಗಳಿಂದ ವೆರಿಫಿಕೇಶನ್ ಆಗಿ ಪಟ್ಟಿ ಸಲ್ಲಿಕೆ ಆಗಿದೆ ಸರ್.
ಇವ್ರ ಅಪ್ಪ ಅಮ್ಮ ಆಗಿದೆ. ಆಮೇಲೆ ಅದೊಂದು ಗೌರ್ಮೆಂಟ್ಗೂ ಹೋಗಿದೆ. ಈಗ ಕೆಲವಷ್ಟು ಅರ್ಹ ಅಭ್ಯರ್ಥಿಗಳನ್ನು ಐಡೆಂಟಿಫಿಕೇಶನ್ ಮಾಡಿದ್ದಾರೆ. ಇನ್ನೂ ಉಳಿದದ್ದು ಸ್ವಲ್ಪ ಕ್ಲಾರಿಫಿಕೇಶನ್ ಸಲುವಾಗಿ ಗೌರ್ಮೆಂಟ್ಗೂ ಬರ್ತಾರೆ. ಸೊ ಅಲ್ಲಿಂದ ಬಂದ ತಕ್ಷಣ ಮೇಘನಾಥ ನಾಯಕ ಕೊಲೆ ಪ್ರಕರಣದ ಮುಖ್ಯ ಆರೋಪಿ ಎಂದು ಆರೋಪಿಸಲಾಗಿರುವ ಕೃಷ್ಣ ಜಿ ಹಾಗೂ ಅವರ ಸಹೋದರರ ವಿರುದ್ಧ ಪ್ರಕರಣ ದಾಖಲಿಸಿ ಗಡೀಪಾರು ಮಾಡಬೇಕು. ಜೊತೆಗೆ ಪ್ರಕರಣದ ತನಿಖೆಯನ್ನು ಸಿಐಡಿಗೆ ವಹಿಸಿ ನೈಜ ಆರೋಪಿಗಳ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಬೇಕೆಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಗೃಹ ಸಚಿವ ಪ್ರಿಯಾಂಕ ಖರ್ಗೆ ಅವರಿಗೆ ಪತ್ರಿಕಾಗೋಷ್ಠಿಯ ಮೂಲಕ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ವಿನೋದ್ ರೆಡ್ಡಿ ಎಂ ಆಗ್ರಹಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಸೋಮವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ರಾಯಚೂರು ತಾಲೂಕಿನ ಗಿಲಸ್ಗೂರು ಹೋಬಳಿ ಅಂಚಿನಾಳ ಗ್ರಾಮದ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮೇಘನಾಥ ನಾಯಕ ಅವರು ಪೆಟ್ರೋಲ್ ಬಂಕ್ನಲ್ಲಿ ನಡೆದ ಹಲ್ಲೆಯಿಂದ ಮೃತಪಟ್ಟಿರುವುದು ಜಿಲ್ಲೆಯ ಜನರಲ್ಲಿ ಆತಂಕ ಮೂಡಿಸಿದೆ. ಪ್ರಕರಣವನ್ನು ಕೇವಲ ಹಣದ ವಿಚಾರಕ್ಕೆ ನಡೆದ ಜಗಳವೆಂದು ಪರಿಗಣಿಸದೆ ಅದರ ಹಿಂದೆ ಇರುವ ಎಲ್ಲ ಆಯಾಮಗಳನ್ನು ತನಿಖೆ ಮಾಡಿ ಸತ್ಯಾಂಶವನ್ನು ಹೊರತೆಗೆದುಕೊಳ್ಳಬೇಕು ಎಂದು ಆಗ್ರಹಿಸಿದರು. ಗೃಹ ಸಚಿವರಿಗೆ ಜಿಲ್ಲಾ ಘಟಕ ವತಿಯಿಂದ ಒತ್ತಾಯ ಮಾಡ್ತಾ ಇದ್ದೀವಿ. ಜೊತೆಗೆ ಕಳೆದ ತಿಂಗಳು 8ನೇ ತಾರೀಕು ಅಂಚಿನಾಳ ವ್ಯಾಪ್ತಿಯಲ್ಲಿ ಗಿಲುಸೂರು ಭಾಗದಲ್ಲಿ ಪೆಟ್ರೋಲ್ ಬಂಕ್ನಲ್ಲಿ 10 ರೂಪಾಯಿ ವಿಚಾರದಲ್ಲಿ ಕೊಲೆ ಜೀವವೈಕಲ್ಯ ವಿಚಾರದಲ್ಲಿ ಆ ಪ್ರಕರಣ ತಮಗೆಲ್ಲ ಗೊತ್ತಿದ್ದ ವಿಚಾರ. ಆ ಪ್ರಕರಣವನ್ನು ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಹಿಂಗೆ 10 ರೂಪಾಯಿ ಬಂದರು, ಜಗಳ ಆಡಿದ್ರು, ಮುಗಿದೋದು ಕಥೆಯನ್ನು ಕಣ್ಣು ಮಾಡಿ ಮುಗಿಸ್ಬಿಟ್ಟು. ಆದರೆ ಪ್ರಕರಣ ಉದ್ದೇಶ ಬೇರೆಯೇ ಇದೆ. ಆ ಪ್ರಕರಣದ ಹಿಂದಗಡೆ ಕಿಂಪಿನ್ಗಳು ಬೇರೆಯವರಿದ್ದಾರೆ. ಜೊತೆಗೆ ಆವತ್ತಿನ ದಿನ 8ನೇ ತಾರೀಕಿನ ದಿನ ಪೆಟ್ರೋಲ್ ವಿಚಾರದಲ್ಲಿ ರವಿ ಕುಮಾರ್ ಅಂತೇಳಿ ಹುಡುಗ ಮೇಘನಾಥನವರ ಫ್ರೆಂಡು ಹಳೆಯನೋ ಪೆಟ್ರೋಲ್ ಹಾಕ್ಸಕ್ಕೆ ಹೋಗ್ತಾರೆ. ಪೆಟ್ರೋಲ್ ಹಾಕ್ಸಕ್ಕೆ ಹೋದಾಗ ಅಲ್ಲಿ 10 ರೂಪಾಯಿ ವಿಚಾರ 110 ರೂಪಾಯಿ ಪೆಟ್ರೋಲ್ ಹಾಕ್ಸಂತಾನೆ, 100 ರೂಪಾಯಿ ಕೊಡ್ತಾ 10 ರೂಪಾಯಿ ಇಲ್ಲ ಅಂತ. ಸರ್ವೇ ಸಾಮಾನ್ಯ ಲೋಕಲ್ 10-20 ರೂಪಾಯಿ ಸಾಮಾನ್ಯವಾಗಿ ಯಾರ್ಯಾರು ಇದು ಮಾಡೋದು. ಅವ್ರಿಗೆ ಇಲ್ಲಿ ಏನಾಗಲ್ಲ ಅಂತ ನೋಡಕ್ ಸಿಗಲ್ಲ. ಅರೆ ಸಾಮಾನ್ಯ ಸರಿ ಜಗಳ ಆಗಲ್ಲ. ನೀನು ಸಾಮಾನ್ಯ ಜ್ಞಾನ ಪೆಟ್ರೋಲ್ ಬಂಕ್ ಬಾಲರ್ಗೆ ಸಾಮಾನ್ಯ ಗ್ರಾಮ ಪಂಚಾಯತ್ ಅಧ್ಯಕ್ಷ ರಾಜಕಾರಣ ಬಿಟ್ಬಿಡು. ಸಾಮಾನ್ಯವಾಗಿ ನಿಮ್ಮ ಮನೆಯವರು ಯಾರು ಈ ರೀತಿ ಪ್ರವೃತ್ತಿ ಮಾಡ್ತಾರೆ. ಮೊದಲು ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನ ಈ ವಿಚಾರದಲ್ಲಿ ಕೂಡಲೇ ಕೃಷ್ಣೋಜಿ ಸೋದರರು ಮತ್ತು ಪೆಟ್ರೋಲ್ ಬಂಕ್ ಮಾಲೀಕರ ಮೇಲೆ ಎಫ್ಐಆರ್ ದಾಖಲಾಗಬೇಕು. ಎಫ್ಐಆರ್ ದಾಖಲಾಗಿ ಜೊತೆಗೆ ಮಾನ್ಯ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಘಟಕ ಒತ್ತಾಯ ಮಾಡ್ತದ, ಈ ಕೊಲೆಯಾದ ಮೇಘನಾಥ್ ಕುಟುಂಬಕ್ಕೆ 1 ಕೋಟಿ ರೂಪಾಯಿ ನೀವು ಸರ್ಕಾರದಿಂದ ಕೊಡಿಸ್ತಾರೋ, ಹಿಡಿದ ಪೆಟ್ರೋಲ್ ಬಂಕ್ ಕೃಷ್ಣೋಜಿನ ಕೊಡಿಸ್ತಾರೋ ನಿಮ್ ವಿಚಾರ ಬಿಟ್ಟಿದ್ದು ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಅನೇಕ ಪ್ರಕರಣಗಳು ಕೊಟ್ಟಿವಿ ಸರ್. ನಾವು ಮನೆ ಪತ್ರಕರ್ತರು ಇವರಿದ್ದೀವಿ, ನಮ್ಮ ಮನೆಗೆ ನಾವು ಯಾರು ಕೇಳ್ತಾ ಇಲ್ಲ. ಅಕ್ರಮ ಹೆಂಡ, ಅಕ್ರಮ ಸಿಎತ್ ಕೊಡೋರು, ಅದ್ಯಾವ್ದು ನಾಟಕ, ಜೂಜಾಟ ಎಲ್ಲ ವಿಚಾರದಲ್ಲಿ ಕೊಟ್ಟಿವಿ. ಸಣ್ಣ ಸಣ್ಣ ಇಲಾಖೆಗಳಲ್ಲಿ ಉತ್ತರ ಕೊಡ್ತಾರ ಮಾನ್ಯ ಜಿಲ್ಲಾಧಿಕಾರಿಗಳು, ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು. ನಾನು ಮತ್ತು 15 ವರ್ಷ ಜಿಲ್ಲಾಧ್ಯಕ್ಷ ಕೆಲಸ ಮಾಡಿದ್ದೀನಿ. ರಾಯಚೂರು ಜಿಲ್ಲೆಯ ಲಿಂಗಸ್ಕೂರಿನಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಹಾಗೂ ಶಾಸಕರ ಸಹೋದರ ನಡುವೆ ವಾಗ್ವಾದ ನಡೆದು ಬಳಿಕ 2 ಗುಂಪುಗಳ ನಡುವೆ ನೂಕಾಟ ತಳ್ಳಾಟ ನಡೆದಿದೆ. ಲಿಂಗಸ್ಕೂರು ಶಾಸಕ ಮಾನಪ್ಪ ವಜ್ಜಲ್ ಅವರ ಸಹೋದರ ಕರಿಯಪ್ಪ ವಜ್ಜಲ್ ಹಾಗೂ ಬಿಜೆಪಿ ಜಿಲ್ಲಾಧ್ಯಕ್ಷ ವೀರನಗೌಡ ಲೆಕ್ಕಿಹಾಳ ನಡುವೆ ಹಣದ ವಿಚಾರವಾಗಿ ಮಾತಿನ ಚಕಮಕ ನಡೆದಿದೆ. ಈ ವೇಳೆ ಇಬ್ಬರು ಪರಸ್ಪರ ಅವ್ಯಾಚ ಶಬ್ದಗಳಿಂದ ನಿಂದಿಸಿಕೊಂಡಿದ್ದಾರೆ ಎನ್ನಲಾಗಿದೆ. ಬಳಿಕ ಬೆಂಬಲಿಗರು ಪರಸ್ಪರ ಕೈ ಮೀಲಾಯಿಸಿದ್ದು ಸ್ಥಳದಲ್ಲಿ ಕೆಲ ಕಾಲ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿದೆ. ನಿಮ್ಮ ಹೆಂಡತಿಯನ್ನು ಜಿಲ್ಲಾ ಪಂಚಾಯಿತಿ ಸದಸ್ಯ ಮಾಡಲು ಹಗಲು ರಾತ್ರಿ ಓಡಾಡಿದ್ದಾನೆ ಎಂದು ಜಿಲ್ಲಾ ಅಧ್ಯಕ್ಷರು ಆರೋಪಿಸಿದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸಿದ ಕರಿಯಪ್ಪ ವಜ್ಜಲ್, ಯಾರು ಸುಮ್ಮನೆ ಮಾಡಿಲ್ಲ, ಅವರಿಗೆ ಹಣ ನೀಡಿದ್ದೇನೆ ಎಂದು ಹೇಳಿದ್ದಾರೆ. ಘಟನೆ ಲಿಂಗಸ್ಕೂರು ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಅದು ಕೊಟ್ಟದನ್ನ ಅದು ಯಾವ ತರ ಹೌದಪ್ಪ. ನಿನ್ನ ಸಲಾಗ ನೀನ್ ಅಂದ್ರೆ ಜಡ್ಪಿ ಮೆಂಬರ್ ಮಾಡಕ, ನಿಮ್ಮ ಅಣ್ಣನ ಮೇಲೆ ಮಾಡಕ ಹಗಲಿನ 10,000 ಮಾಡಿವಿ. ಮರ್ಯಾದೆ ಕೊಡ್ಬೇಕು. ಮಾತು ಕಳ್ಸಿದ್ರೆ ನೀನು ಒಪ್ಪಿಗೆ ಕರ್ಕೊಂಡು ಹೋಗಕ್ಕೆ ಹೇಳ್ತಿ ಅಂತ ಸರಿ ಅಲ್ಲ. ಏನ ನಿಂತ ಕೊಟ್ಟಿರ್ಬೋದು, ಅವ್ರ ಕರಕ್ಕಾಗಲ್ಲ, ಕಿತ್ಕೊಳ್ಳಕ್ಕಾಗಲ್ಲ.
ನೋಡ್ರ